ಹೇಳ್ತಾರೆ ಆದಿತ್ಯ ಹೃದಯವನ್ನು ಪಠಿಸಿ ಅಂತ. ಆದಿತ್ಯ ಹೃದಯ ಮಂತ್ರ ನೀವೆಲ್ಲ ಕೇಳಿದ್ದೀರಿ ಅನಿಸುತ್ತೆ. ನೀವೆಲ್ಲ ಮನಸ್ಸು ಮಾಡಿ ಒಂದಿಷ್ಟು ಪದ್ಧತಿನ ಬೆಳೆಸ್ಕೊಂಡು ಆಚರಣೆಯನ್ನು ಮಾಡ್ತಾ ಹೋದರೆ ನೀವು ಏನು ಬೇಕಾದ್ರೂ ಪಡ್ಕೋಬೋದಪ್ಪ. ಇಂಥದ್ದು ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ. ಮನಸ್ಸಿನ ಒಳಗಡೆ ನೀವು ಗ್ರಂಥಗಳನ್ನು ಓದಿದಾಗ, ವೇದ ಉಪನಿಷತ್ತುಗಳನ್ನು ನೋಡಿದಾಗ ನಿಮಗೆ ದೇವರು ಹೇಗಿದ್ದಾನೆ ಅಂತ ವರ್ಣನೆ ಮಾಡಲಿಕ್ಕೆ ಪದಗಳು ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ಅವಾಗ ನೀವು ದೇವರಿಗೆ ಇಷ್ಟೆಲ್ಲ ಮಾಡಿದೆ, ಲಾಸ್ಟಿಗೆ ದೇವ್ರು ನಮಗೇನು ಮಾಡಲಿಲ್ಲ ಅಂತ ಶುರು ಮಾಡ್ತೀರಿ. ನಮ್ಮಲ್ಲಿ ಸಾಕಷ್ಟು ಪದ್ಧತಿಗಳಿದೆ, ಆದರೆ ಗುರುಮುಖೇನ ಮಾಡಬೇಕು ಅನ್ನೋದೊಂದಿದೆ ನೋಡಿ. ಶ್ರೀರಾಮ ಸೀತೆಯನ್ನು ಕರ್ಕೊಂಬರಕ್ಕೆ ಹೋಗಬೇಕಾದ್ರೆ ಲಂಕೇಶ್ವರನ ಹತ್ರ ಸೋತೋಗ್ಬಿಡ್ತಾನೆ ಅಂದರೆ ಅವನ ಕೆಲಸವನ್ನು ಫಲಿಸೋದಿಲ್ಲ. ಸೊ ಆ ಟೈಮಲ್ಲಿ ನಮ್ಮಲ್ಲಿ ಋಷಿಮುನಿಗಳು ಪರಂಪರೆ ತುಂಬ ಜಾಸ್ತಿ ಅಲ್ವಾ. ಆವಾಗ ಋಷಿಮುನಿ ಹೇಳ್ತಾರೆ ಆದಿತ್ಯ ಹೃದಯವನ್ನು ಪಠಿಸಿ ಅಂತ. ಆದಿತ್ಯ ಹೃದಯ ಮಂತ್ರ ನೀವೆಲ್ಲ ಕೇಳಿದ್ದೀರಿ ಅನಿಸುತ್ತೆ. ಈ ಆದಿತ್ಯ ಹೃದಯವನ್ನು ಪಠಿಸಿದಾಗ ಅದರಲ್ಲಿ ರಾಮನಿಗೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಚೈತನ್ಯ ಬರುತ್ತೆ. ಅದ್ರ ಪ್ರಕಾರ ಅವನು ಗೆಲ್ಲಕ್ಕೆ ಶುರು ಮಾಡ್ತಾನೆ. ಈ ಥರ ಹೇಳ್ತಾವ್ರೆ ತುಂಬ ಇದೆ, ತುಂಬ ಸಾಕಷ್ಟು. ಅಂದರೆ ನೋಡಿ, ಪ್ರತಿಯೊಂದು ರಾಮ ಸ್ವತಃ ವಿಷ್ಣು ಆಗಿದ್ರೂ ಕೂಡ ಅವನು ಗುರುವಿಂದ ಉಪದೇಶ ಪಡೆದ ಅನ್ನೋದೊಂದು ಪದ್ಧತಿ ಇಲ್ಲಿ. ಇಷ್ಟೇ ಸತ್ಯ. ನೀವು ಏನೇ ಮಾಡಿ ಗುರುವಿನ ಮಾರ್ಗದರ್ಶನ ಹಿಟ್ಟು ಮಾಡಿದಾಗ ಖಂಡಿತಲೂ ಸಮಸ್ಯೆ ಬರುವುದಿಲ್ಲ. ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಜಗತ್ತಲ್ಲಿ ಅದರಲ್ಲೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೀವೆಲ್ಲ ಮನಸ್ಸು ಮಾಡಿ ಒಂದಿಷ್ಟು ಪದ್ಧತಿನ ಬೆಳೆಸ್ಕೊಂಡು ಆಚರಣೆಯನ್ನು ಮಾಡ್ತಾ ಹೋದರೆ ನೀವು ಏನು ಬೇಕಾದ್ರೂ ಪಡ್ಕೋಬೋದಪ್ಪ. ಇಂಥದ್ದು ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ. ನಮ್ಮಲ್ಲಿರೋ ದೇವರುಗಳು ಅಷ್ಟೆಲ್ಲ ಬಲಶಾಲಿಗಳಿದ್ದಾರೆ, ಜೊತೆಗೆ ಅಷ್ಟೆಲ್ಲ ಕರುಣಾಮಯಿಗಳಿದ್ದಾರೆ. ನೀವು ಏನು ಬೇಕಾದ್ರೂ ಪಡ್ಕೋಬೋದು. ನೀವೆಲ್ಲ ಕೇಳಿದಿರಿ ತುಂಬ, ನನಗೇನು ಇರಲಿಲ್ಲ, ದೇವಸ್ಥಾನಕ್ಕೆ ಹೋದೆ, ಶ್ರೀಮಂತ ಅದು, ಈ ಥರ ತುಂಬ ಇದೆ. ಆದರೆ ಮಾಡೋ ಪದ್ಧತಿ ಇದೆಯಲ್ಲ ಅದನ್ನು ನೀವು ಅನುಸರಿಸ್ಬೇಕಷ್ಟೇ. ಮಾಡೋ ಪದ್ಧತಿಯಲ್ಲಿ ಮಿಸ್ಟೇಕ್ ಮಾಡಿಕೊಂಡು, ತೊಂದರೆ ಮಾಡಿಕೊಂಡು, ತಾಪತ್ರಗಳನ್ನ ಮಾಡಿಕೊಂಡು, ಗೊತ್ತಿಲ್ಲದೆ ಗೊತ್ತಿದ್ದು ತಪ್ಪುಗಳನ್ನ ಮಾಡಿಕೊಂಡು, ಲಾಸ್ಟಿಗೆ ನಮ್ಮ ಹತ್ರ ದೇವರಿಲ್ಲ, ದೇವರು ಪೂಜೆ ಮಾಡ್ತಿದ್ದೆ, ನಮಗೇನು ಫಲಿಸ್ತಿಲ್ಲ ಅಂತ ಹೇಳಿ ಕಾರಣ ಹೇಳ್ಕೊಂಡು ಲಾಸ್ಟಿಗೆ ದೇವ್ರನ್ನೇ ಬೈಯಕ್ಕೆ ಶುರು ಮಾಡ್ತೀರಿ. ಹೇಗೆ ಅಂತಂದರೆ, ಈಗ ನೋಡಿ, ಯಾರಾದರೂ ತುಂಬ ವಿದ್ಯಾವಂತರಿದ್ದರೆ ಅದಕ್ಕೆ ಸರಸ್ವತಿ ಪುತ್ರ ಅಂತ ಕರಿತೀವಿ. ಈಗ ಸರಸ್ವತಿ ಪುತ್ರ ಅಂತಂದರೆ ಅವ್ರನ್ನ ಬೈದರೆ ಸರಸ್ವತಿ ಬೈದಂಗೆ ಲೆಕ್ಕ, ಹೌದಲ್ಲ. ಹಾಗೆ ಯಾರಾದರೂ ಒಂದು ಒಳ್ಳೆ ಮನೆ ಕಟ್ಟಿದ್ರೆ ಅಥವಾ ಅವ್ರ ಹತ್ರ ದುಡ್ಡಿದ್ರೆ ನಾವು ಅವರಿಗೆ ಲಕ್ಷ್ಮೀ ಪುತ್ರ ಅಂತ ಕರಿತೀವಿ. ಆದರೆ ನೀವೇ ಎಂತ ಮಾಡ್ತೀರಿ, ಕಳ್ಳ ಅವನು ಎಲ್ಲ ಕತ್ಕೊಂಡು ಬಂದಿರಬೇಕು, ಚೆನ್ನಾಗಿ ಯಾರೋ ತಲೆ ಹೊಡೆದು ಮನೆ ಕಟ್ಟಿದ್ದಾನೆ ಅಂತ ಹೇಳ್ತೀರಿ. ಆವಾಗ ದೇವರಿಗೆ ಬೇಜಾರಾಗ್ತದೆ, ಹೌದಲ್ವಾ. ಅದ್ರ ಶಾಪ ಯಾರಿಗೆ? ನಿಮಗೆ ತಟ್ಟೋದು ಮತ್ತು ರಿಫ್ಲೆಕ್ಟ್. ಯಾಕೆಂದರೆ ನೀವು ಅವನು ಒಳ್ಳೆಯವನು ಅಥವಾ ಕೆಟ್ಟವನು ಯಾರು ನೀವು ಜಡ್ಜ್ ಮಾಡೋದಿಲ್ಲ. ಒಟ್ರಾಸಿ ಏನು, ನಿಮ್ಮ ಕಣ್ಣು ಮುಂದೆ ಅವನು ಚೆನ್ನಾಗಿ ಬೆಳೆದಿದ್ದಾನೆ ಅಂದರೆ ಅವನೇನೋ ಮಾಡ್ಕೊಂಬಂದಿದ್ದಾನೆ, ಎಲ್ಲೋ ದುಡ್ಡು ಚೆನ್ನಾಗಿ ತಗೊಬಂದಿದ್ದಾನೆ, ಏನೋ ಒಂದು ಲಾಟ್ರಿ ಹೊಡೆದಿರುತ್ತೆ, ಏನೋ ಒಂದು ಆಗಿರುತ್ತೆ. ಬಟ್ ಆದರೆ ಸರಿಯಾದ ಸತ್ಯವನ್ನು ಅರಿದಲೆ ನಾವೇನಾದ್ರು ಹೇಳಿದ್ರೆ ಅದು ನಿಮಗೆ ಹೊಡೆಯೋದು ರಿಫ್ಲೆಕ್ಟ್. ದೇವರು ಎತ್ತರ ಸ್ಥಾನದಲ್ಲಿರ್ತಾನೆ, ನೀವು ಕೆಳಗಡೆ ಇರ್ತೀರಿ. ನೀವು ಏನೇ ಹಾಕಿದ್ರು ಅದು ಅಂಟ್ಕೊಳ್ಳೋದಿಲ್ಲ, ಮತ್ತು ರಿಟರ್ನೇ ಬರುತ್ತೆ ನಿಮಗೇನೆ. ನಮ್ಮಲ್ಲಿ ಮಾಡೋ ಮಿಸ್ಟೇಕ್ಗಳಿಷ್ಟು. ಸ್ವತಃ ತಾನು ತಿಳಿಯೋದಿಲ್ಲ, ತಿಳಿದವ್ರನ್ನೂ ಕೂಡ ಗೌರವಿಸೋದಿಲ್ಲ. ನಮಗೆ ಹೇಗೆ ಬೇಕು ಹಾಗೆ, ನಮಗೆ ಮನಸ್ಸಿಗೆ ಬಂದ ಹಾಗೆ ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡೋಕ್ಕೆ ಶುರು ಮಾಡ್ತೀವಿ. ಆವಾಗ ತೊಂದರೆ ತಾಪತ್ರೆಗಳು ಬರ್ತಿರುತ್ತೆ. ಎಷ್ಟೋ ಜನ ನೋಡಿ, ಅವರಿಗೆ ಅವ್ರ ಮನೇಲಿ ಇರುವ ಸಮಸ್ಯೆಗಿಂತ ಕಂಡವ್ರ ಮನೆ ಸಮಸ್ಯೆ ಹೇಳೋದ್ರಲ್ಲೇ ಜೀವನ ಕಳೀತಾರೆ. ಅದರಲ್ಲೊಂಥರ ಸುಖ ಅವರಿಗೆ. ಅಂಥವ್ರು ನೋಡಿ ಹಾಗೇ ಜೀವನ ಕಳೀತಿರ್ತಾರೆ. ಅವರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಹೇಗಿದ್ದಂದ್ರೆ ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಇದು ಹಿಂಗಂತೆ, ಇದು ಹಿಂಗಂತೆ, ಬರೀ ಇದೇ ಆಗೋಗ್ತದೆ ಜೀವನ ಪೂರ್ತಿ. ಅವನು ಹಾಗೇ ಇರ್ತಾನೆ ಹೊರತು ಮೇಲೆ ಬರುವುದಿಲ್ಲ. ಯಾರು ಏನಾದರೂ ಹೇಳಿ, ನನ್ನ ಕರ್ತವ್ಯ ಏನಿದೆ ನಾನು ಅದನ್ನು ಮಾಡ್ತೀನಿ ಅನ್ನೋ ಯೋಚನೆ ನಿಮ್ಮಲ್ಲಿದ್ದು ನೀವು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ನಿಮ್ಮ ಕೆಲಸ ಏನಿದೆ ನೀವು ಮಾಡ್ಕೊಳ್ತಾ ಹೋದರೆ ಯಾಕೆ ಸರಿ ಹೋಗೋದಿಲ್ಲ ನೋಡಿ. ಪೂಜೆ ವಿಚಾರ ಅಂತ ಬಂದಾಗ ಮೊದಲು ನೀವು ಮನಸ್ಸು ಶುದ್ಧವಾಗಿರಲಿ. ಕೆಲವೊಬ್ಬರು ಅದರಲ್ಲೂ ಹೇಳ್ತಾರೆ, ಗುರುಗಳೇ ನಾನು ದಿನ ಸ್ನಾನ ಮಾಡ್ತೀನಿ, ಮನೆ ಒರೆಸ್ತೀನಿ, ದಿನ ದೇವರಿಗೆ ಅಭಿಷೇಕ ಮಾಡ್ತೀನಿ, ನಮ್ಮ ಮನೇಲಿ ಒಳ್ಳೆ ಗಂಧದ ಕಡ್ಡಿ 150 ರೂಪಾಯಿದು ಘಮ ಅನ್ನೋ ಗಂಧದ ಕಡ್ಡಿ ತರ್ತೀವಿ. ಆದರೂ ಹಿಂಗಿದೆ. ಹಂಗಲ್ಲ, ನಿಮ್ಮ ಮನಸ್ಸು ಸರಿ ಇರಬೇಕು ಮೊದಲು. ದೇವರು ಇರೋದು ಮನಸ್ಸಿನೊಳಗೆ ಅಂತ ಹೇಳ್ತೀವಿ, ಎಲ್ಲ ಕಡೆನೂ ಅದೇನೇ ಇರೋದು. ಮನಸ್ಸಿನ ಒಳಗಡೆ ನೀವು ಗ್ರಂಥಗಳನ್ನು ಓದಿದಾಗ, ವೇದ ಉಪನಿಷತ್ತುಗಳನ್ನು ನೋಡಿದಾಗ ನಿಮಗೆ ದೇವರು ಹೇಗಿದ್ದಾನೆ ಅಂತ ವರ್ಣನೆ ಮಾಡಲಿಕ್ಕೆ ಪದಗಳು ಬರೋದಿಲ್ಲ ಅಲ್ಲಿ. ಯಾಕಂದರೆ ಎಲ್ಲ ಓಂಕಾರಕ್ಕೆ ಹೋಲಿಸ್ತಾರೆ ಅದು. ಹಾಗೆ ನೀವು ಮನಸ್ಸಿನ ಒಳಗೆ ಭಾವನೆ ಶುದ್ಧವಾಗಿದ್ದರೆ ಮನೆ ಒಳಗಡೆ ಸಂಪೂರ್ಣತೆಯಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗ್ತದೆ. ನೀವು ಮನಸ್ಸನ್ನು ಸರಿ ಮಾಡ್ಕೊಂಡಲೆ ನೀವು ಏನೇ ಮಾಡಿದರೂ ಕೂಡ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಇಲ್ಲಿ ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಳ್ಳಿ ಮೊದಲು. ತದನಂತರ ಮಾಡೋ ಪೂಜೆಯನ್ನು ತಿಳಿದು ಮಾಡಿ, ಹೇಳೋ ಮಂತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು, ಮತ್ತು ಮಂತ್ರದ ಸಾರವನ್ನು ಮತ್ತು ಮಂತ್ರವನ್ನು ಗುರು ಗೊತ್ತಿರೋರ ಹತ್ರ ಕೇಳಿಕೊಂಡು ಮಾಡಿ.
ಈ ಥರ ಮಾಡೋದ್ರಿಂದ ಫಲ ಜಾಸ್ತಿ ಸಿಗುತ್ತೆ ಮತ್ತು ಮಿಸ್ಟೇಕ್ ಆಗೋದಿಲ್ಲ. ಹಾಗಂತ ಕೇಳ್ದಲೇ ನಾನೇ ಮಾಡ್ತಿದ್ದೀನಿ ಗುರುಗಳೇ ನನಗೆ ಫಲ ಸಿಕ್ಕಿಲ್ವ ಆ ಥರ ಅಂತಲ್ಲ. ಸಿಗ್ದಲೇ ಇದ್ದವರು ಇದ್ದಾರೆ, ಸಿಗೋರು ಇದ್ದಾರೆ. ಆದರೆ ನಿಮಗೆ ಮಿಸ್ಟೇಕ್ಗಳಾದರೂ ಕೂಡ ತೊಂದರೆಗಳಾಗೋದಿಲ್ಲ. ಗೊತ್ತಿದ್ದು ಗೊತ್ತಿಲ್ಲದೆ ಮಾಡೋ ತಪ್ಪುಗಳಿಗೆ ಗುರುವಿನ ಉಪದೇಶದಿಂದ ನೀವು ತಗೊಂಡ ಮಂತ್ರವನ್ನು ಬೈ ಮಿಸ್ಟೇಕ್ ತಪ್ಪಾಯಿತು ಅಥವಾ ಏನೋ ಒಂದು ಆಯಿತು ಅಂತ ಬಂದಾಗ ಅದು ಗುರುಗಳಿರ್ತಾರೆ, ಅದನ್ನು ಸರಿ ಮಾಡಲಿಕ್ಕೆ ಅವ್ರಿಗೆ ಏನು ಗೊತ್ತು ಖಂಡಿತ ಮಾಡ್ತಾರೆ. ನೀವು ತಿಳಿದಲೇ ಯಾರೋ ಹೇಳಿದ್ರು, ಎಲ್ಲ ತೊಗೊಬಂದ್ವಿ, ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ವಿ, ಎಲ್ಲ ಪುಸ್ತಕದಲ್ಲಿ ನೋಡಿದ್ವಿ ಅಂತ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಮಿಸ್ಟೇಕ್ಗಳು ಬಂದರೆ ಅದನ್ನು ನೀವೇ ಫೇಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಫೇಸ್ ಮಾಡಬೇಕಾಗುತ್ತೆ ಅಂದರೆ, ಒಬ್ಬ ಒಳ್ಳೆ ವ್ಯಕ್ತಿ ತುಂಬ ಚೆನ್ನಾಗಿ ಆಗ್ತಿರ್ತಾನೆ, ಆ ಚೆನ್ನಾಗಿ ಆಗ್ತಾ 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 ಹೆಂಗಾಗಿರುತ್ತೆ ಅಂತಂದರೆ ಅವ್ನು ಇನ್ನೇನು ಅವ್ನ ಲೈಫಲ್ಲಿ ಸೆಟ್ಲ್ ಆದ ಅನ್ನೋ ಟೈಮಲ್ಲಿ ದೊಡ್ಡ ಮಿಸ್ಟೇಕ್ ಬರುತ್ತೆ. ಒಂದು ದೊಡ್ಡ ರೋಗವೋ ಅಥವಾ ದೊಡ್ಡ ಆಕ್ಸಿಡೆಂಟೋ ಅಥವಾ ಎಲ್ಲೋ ಲಾಸ್ ಆಗೋದು ಅಥವಾ ಯಾರೋ ದುಡ್ಡು ಕತ್ಕೊಂಡು ಹೋಗೋದು, ಈ ರೀತಿ ಮಿಸ್ಟೇಕ್ಗಳಾಗ್ಬಿಡುತ್ತೆ. ಸಡನ್ನಾಗಿ ಡೌನ್ ಆಗಿಬಿಡ್ತೀರಿ. ಆವಾಗ ನೀವು ದೇವರಿಗೆ ಇಷ್ಟೆಲ್ಲ ಮಾಡಿದೆ, ಲಾಸ್ಟಿಗೆ ದೇವ್ರು ನಮಗೇನು ಮಾಡಲಿಲ್ಲ ಅಂತ ಶುರು ಮಾಡ್ತೀರಿ. ಸೊ ಪ್ರತಿಯೊಂದು ಅಷ್ಟೇ ತಿಳಿದು ಮಾಡಿದಾಗ ಅದರಿಂದ ಫಲವೂ ಜಾಸ್ತಿ ಸಿಗುತ್ತೆ, ಅನುಕೂಲವೂ ಜಾಸ್ತಿ ಆಗುತ್ತೆ, ಬಟ್ ನಿಮಗೂ ಒಳ್ಳೆಯದಾಗುತ್ತೆ. ತಿಳಿದು ಮಾಡಿ ಯಾವುದೇ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನ ಪಡೆಯಿರಿ. ಲೈಫ್ ತುಂಬ ಬರೀ ದುಡ್ಡು ಮಾಡೋಕ್ಕೆ ಮಾತ್ರ ಇರೋದಲ್ಲ, ಆಧ್ಯಾತ್ಮಕದಲ್ಲಿ ಇರುವಂಥ ಸುಖ ಶಾಂತಿ ನೆಮ್ಮದಿ ಯಾವುದ್ರಲ್ಲೂ ಇರೋದಿಲ್ಲ. ನೀವು ಎಲ್ಲಾದರೂ ಹೋಗಿ ತುಂಬ ಬೇಜಾರಾದಾಗ ಕ್ಲಬ್ಬಿಗೆ ಹೋಗ್ತೀನಿ ಪಬ್ಬಿಗೆ ಹೋಗ್ತೀನಿ ಅವರೆಲ್ಲ ತುಂಬ ಕಡಿಮೆ. ಎಲ್ಲರೂ ಪ್ರಶಾಂತವಾದ ಜಾಗಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋರು ಜಾಸ್ತಿ. ಯಾಕೆ ಅಂತಂದರೆ ಎಲ್ಲಿ ನಿಜವಾದ ಸುಖ ಇರುತ್ತೋ ಅದು ತನ್ನಂತಾನೇ ಮನಸ್ಸಲ್ಲಿತಾ ಹೋಗ್ತದೆ. ಹಾಗಾಗಿ ಭಗವಂತನ ಅನುಗ್ರಹ, ಭಗವಂತನ ಸೇವೆ ಅವನು ಎಷ್ಟು ಮಾಡಿರೋದು ಕಡಿಮೆನೆ. ಮಾಡುವಂಥದ್ದನ್ನು ತಿಳಿದು ಮಾಡಿ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನೀವು ಮೇಲ್ ಬರ್ತೀರಿ. ತಿಳಿದೇ ಮಾಡಿದಾಗ ಮಿಸ್ಟೇಕ್ಗಳಾಗಿ ತೊಂದರೆಗಳಾಗಿ ಮನೆಯೊಳಗೆ ಜಗಳಗಳು ಶುರುವಾಗ್ತದೆ, ಸಮಸ್ಯೆಗಳು ಶುರುವಾಗುತ್ತೆ, ನಿಮ್ಮಲ್ಲಿ ಕಿತ್ತಾಟಗಳು ಶುರುವಾಗುತ್ತೆ, ಗಂಡ ಹೆಂಡತಿಲಿ ತೊಂದರೆಗಳು ಶುರುವಾಗ್ತದೆ, ಹಣಕಾಸಿನಲ್ಲಿ ಏಟು ಹೊಡಿಯೋಕ್ಕೆ ಶುರುವಾಗುತ್ತೆ, ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅಡಚಣೆಗಳು ಬರೋಕ್ಕೆ ಶುರುವಾಗ್ತದೆ. ಯಾಕೆ ಅಂತಂದರೆ ಮಾಡುವ ರೀತಿಯಲ್ಲಿ ಮಿಸ್ಟೇಕ್ಗಳಿದ್ದಾಗ ಇದು ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಈಗ ನಾವು ನಮ್ಮ ಹತ್ರ ಒಂದು ಗಾಡಿ ಇದ್ದರೆ ಚೆನ್ನಾಗಿ ರಿಪೇರಿ ಮಾಡೋರ ಹತ್ರ ಬಿಟ್ಟರೆ ಅದು ಸಮಸ್ಯೆ ಬರೋದಿಲ್ಲ. ಒಟ್ರಾಸಿ ನಮಗೆ ಅರ್ಜೆಂಟಿಗೆ ಆಗಬೇಕು ಅಂತ ಎಲ್ಲೋ ಒಟ್ರಾಸಿ ಕೊಟ್ಟರೆ ಅರ್ಜೆಂಟ್ ಮಾಡಿದ್ರೆ ಅವನು ತಕ್ಷಣಕ್ಕೆ ರೆಡಿ ಮಾಡಿರ್ತಾನೆ. 100 ಕಿಲೋಮೀಟರ್ ಹೋಗಾದ್ಮೇಲೆ ಮತ್ತೆ ದೊಡ್ಡ ಸಮಸ್ಯೆಗೆ ದಾರಿಯಾಗ್ಬಿಡ್ತೀರಿ. ಹೀಗೆ ಪ್ರತಿಯೊಂದು ಅಷ್ಟೇ ಈ ದೇಹ ಅನ್ನೋ ದೇಗುಲವನ್ನು ಮೊದಲು ಶುದ್ಧ ಮಾಡಿ ತದನಂತರ ದೇವರ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಬೇಕು. ಪೂಜೆಯನ್ನು ಹೇಗೆ ಮಾಡಬೇಕು ನೀವು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸುವ. ಶುಭವಾಗಲಿ.